ಶ್ರೀ ಗುರುದೇವ್. ವೀಕ್ಷಕರೇ, ಹೆಣ್ಣು ಮಕ್ಕಳು ಗಾಜಿನ ಚೂರಿನ ಬಳೆಗಳನ್ನು ಧರಿಸುವುದರಿಂದ ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ತೊಂದರೆಗಳಿದೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಮನೆಯಲ್ಲಿ ವಾಸ್ತು ದೋಷವನ್ನು ಉಂಟು ಮಾಡುವ ಅನೇಕ ವಸ್ತುಗಳಿರುತ್ತವೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ದೂರವಿರಿಸಬೇಕು. ನಮಗೆ ಗೊತ್ತಿರದ ಅನೇಕ ವಸ್ತುಗಳು ನಮ್ಮ ಜೊತೆಯಲ್ಲಿ, ನಮ್ಮ ಬಳಿ ಇರುತ್ತವೆ. ಅದರಲ್ಲಿ ಒಂದು ಹೆಣ್ಣು ಮಕ್ಕಳ ಬಳೆ. ಎಲ್ಲ ಬಳೆಗಳಲ್ಲಿಯೂ ದೋಷವಿರುವುದಿಲ್ಲ. ಆದರೆ ಆಧುನಿಕ ಅಲಂಕಾರಿಕ ಬಳೆಗಳಲ್ಲಿ ಗಾಜಿನ ಚೂರನ್ನು ಕತ್ತರಿಸಿ ಅಂಟಿಸಿರುತ್ತಾರೆ. ಒಡೆದ ಗಾಜುಗಳು ಮನೆಯಲ್ಲಿ ಇರಬಾರದು. ನಾವು ಮನೆಯಲ್ಲಿರುವ ಒಡೆದ ಗಾಜಿನ ಕನ್ನಡಿಯನ್ನು ಇಡಬಾರದು. ಗಾಜಿನ ಬಳೆಗಳನ್ನು ನಾವು ಬಳಸಬಹುದು, ಆದರೆ ದಪ್ಪ ಬಳೆಯಲ್ಲಿ ಗಾಜಿನ ಚೂರು ಇರಬಾರದು. ಅದು ನಮ್ಮ ಮನಸ್ಸಿನ ಮೇಲೆ ಮತ್ತು ನಾವು ಇಟ್ಟಿರುವ ಜಾಗದ ಮೇಲೆ ಕೆಟ್ಟ ಮತ್ತು ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ನಾವು ನೋಡಲು ಚೆನ್ನಾಗಿದೆ ಎಂದು ಬಳಸಿದರೆ ತೊಂದರೆ ತಪ್ಪಿದ್ದಲ್ಲ. ಅಂತಹ ಬಳೆಗಳನ್ನ ಇಟ್ಟಿರುವ ಜಾಗದಲ್ಲಿ ನೆಗೆಟಿವಿಟಿ ನಿರ್ಮಾಣವಾಗುತ್ತದೆ. ಅಕಸ್ಮಾತ್ ನಾವು ಬಳಸಬೇಕಾಗುವ ಸಂದರ್ಭ ಒದಗಿ ಬಂದರೆ, ಉದಾಹರಣೆಗೆ ಕಾಂಪಿಟೇಷನ್, ಫ್ಯಾಷನ್ ಶೋ, ಫ್ಯಾನ್ಸಿ ಡ್ರೆಸ್ ಹೀಗಿದ್ದಾಗ ನಾವು ಅದನ್ನು ಬಳಸಿ ನಂತರ ಅದನ್ನು ತೆಗೆದು ಹಾಕಬೇಕು. ಅದನ್ನು ಯಾವುದಾದರೂ ಹಳೆಯ ಪೆಟ್ಟಿಗೆಯಲ್ಲಿ ಹಾಕಿ ಸ್ಟೋರ್ ರೂಮ್ ಮತ್ತು ಹಳೆಯ ವಸ್ತುವಿರುವ ಜಾಗದಲ್ಲಿ ಇಡಬೇಕು. ಅದನ್ನು ಚಿನ್ನಾಭರಣ, ಬೀರು, ದುಡ್ಡು ಇಡುವ ಜಾಗದಲ್ಲಿ ಇಡಬಾರದು. ಇನ್ನು ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.